ನಮಸ್ಕಾರ. ನನ್ನ ಹೆಸರು ತಿರುಮಲ ವೆಂಕಟದೇವರ. ಇವತ್ತು ನಂದು ಪುಸ್ತಕ ಇನ್ ದಿ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಎಂದು ಬಿಡುಗಡೆ ಆಗಿದೆ ಇಲ್ಲಿ ಭಾರತೀಯ ವಿದ್ಯಾಭವನಲ್ಲಿ. ಸೊ ಇದು ಪುಸ್ತಕ ಇದು ವಿಜಯನಗರ ಇತಿಹಾಸ ಬಗ್ಗೆ ಬರೆದಿದ್ದೇನೆ. ಆದರೆ ಇದು ಒಂದು ಕಥೆ ರೂಪದಲ್ಲಿ ಬರೆದಿದ್ದೇನೆ. ಯಾಕಂದರೆ ಓದೋರಿಗೆಲ್ಲರಿಗೂ ಇದು ಸ್ವಲ್ಪ ರೋಮಾಂಚಕ ಆಗಬೇಕಂತ, ಅದು ಈ ಜನ್ರೇಷನ್ ಎಲ್ಲರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕಂತ. ಯಾಕಂದರೆ ಈ ಜನ್ರೇಷನಲ್ಲಿ ಜಾಸ್ತಿ ಜನ ಪುಸ್ತಕಗಳು ಓದ್ತಾ ಇಲ್ಲ. ಅದಕ್ಕೆ ಇದು ಒಂದು ಕಥೆ ರೂಪದಲ್ಲಿ ಬರೆದಿದ್ದೇನೆ. ಸೊ ಇದರಿಂದ ಎಲ್ಲರಿಗೂ ವಿಜಯನಗರ ಇತಿಹಾಸದ ಬಗ್ಗೆ ತಿಳಿಸ್ಬೇಕಂತ ನಂದು ಒಂದು ಉದ್ದೇಶ. ಪುಸ್ತಕದಲ್ಲಿ ಏನಿದೆ? ಕ್ಯಾರೆಕ್ಟರ್ ಪುಸ್ತಕದಲ್ಲಿ ಅದು ಆ್ಯಕ್ಚುಲಿ ಫಿಕ್ಷನಲ್. ಸೊ ಅವ್ರ ಕಣ್ಣಿಂದ ಆ ಕಾಲ ಹೇಗಿತ್ತು, ಆ ಕಾಲದಲ್ಲಿ ಜನರ ಬದುಕು ಹೇಗಿತ್ತು, ಮತ್ತು ಆ ಕಾಲದ ಕಲ್ಚರು, ಟ್ರೆಡಿಷನ್ಸ್ ಎಲ್ಲ ಹೇಗಿತ್ತು ಅಂತ ನನ್ನ ಫಿಕ್ಷನಲ್ ಪ್ರೊಟ್ಯಾಗನಿಸ್ಟಿಂದ ಒಂದು ಕತೆ, ಅವ್ರ ಕತೆ ರೂಪದಿಂದ ತೋರಿಸ್ಬೇಕಂತ ನನ್ನ ಉದ್ದೇಶ. ಸೊ ನನ್ನ ಪ್ರೊಟ್ಯಾಗನಿಸ್ಟು ಒಂದು ಸಿಂಪಲ್ ಫ್ಯಾಮಿಲಿಯಿಂದ ಬಂದಿದ್ದವರು. ಸೊ ಅದರಿಂದ ಆ ಕಾಲದಲ್ಲಿ ಹಿಸ್ಟಾರಿಕಲ್ ಫ್ಯಾಕ್ಟ್ಗಳು ಎಲ್ಲ ತೋರಿಸ್ಬೇಕಂತ. ಬಟ್ ಆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಎಲ್ಲ ನಾನು ಹೇಗಿತ್ತು ಹಂಗೆ ಬರೆದಿದ್ದೇನೆ, ಅದು ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಈ ಪುಸ್ತಕ ಬಗ್ಗೆ ಒಂದು ಇಯರ್ ಎಷ್ಟು ದಿನ ತೊಗೊಂಡ್ರಿ ಸರ್ ಡ್ಯೂರೇಷನ್? 1 ವರ್ಷ ಆಲ್ಮೋಸ್ಟ್. ಸರ್ ಇವತ್ತು ಯಾರು? ಸೊ ಇವತ್ತು ಡಾಕ್ಟರ್ ಚಿರಂಜೀವಿ ಸಿಂಗ್ ಅಂತ ಯುನೆಸ್ಕೋ ಅಂಬಾಸಿಡರ್ ಇದ್ದರು, ಹಾಗೂ ಐ ಎಸ್ ಆಫೀಸರ್. ಅವ್ರ ಜೊತೆ ಎಸ್ ಮುರುಗನ್ ಅವರು, ಅಡಿಷ್ನಲ್ ಚೀಫ್ ಡೈರೆಕ್ಟರ್ ಜನರಲ್ ನಮ್ಮ ಕರ್ನಾಟಕ ಪೊಲೀಸ್ ಅವರಿಗೆ, ಮತ್ತು ಇಲ್ಲಿ ಭಾರತೀಯ ವಿದ್ಯಾಭವನ ಎಚ್ ಇ ರಾಘವನ್ ಅವರು, ಮತ್ತು ಕೆ ಸುರೇಶ್ ಅವರು. ಮತ್ತು ಇದೇ ರೀತಿ ಪುಸ್ತಕಗಳು ಇದು ಒಂದು ಸೀರೀಸ್ ಥರ ಇದೆ. ಸೊ ಇದು ಫಸ್ಟ್ ಬುಕ್ ಆ ಸೀರೀಸಿಂದು. ಅದಾದಮೇಲೆ ಇನ್ನೂ 2 ಬರಿಬೇಕಂತ. ಸರ್ ವಾಟ್ ಆಯ್ತು ಅದು? Ever since I was a kid, I've always been interested in history. So this, of course, is a subject which is very close to my heart. I've grown up around the monuments of Hampi, and I thought that its history is not being done justice. So this book is a little attempt from my part, my side, to sort of correct that injustice that Hampi has in our history books. Still, how many editions are likely to? 2 more.